ಯೂಟ್ಯೂಬ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸೋಯಾ ಕರಿ ಲೀಫ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ತೊಳೆದಿಟ್ಕೊಂಡಿರೋಂಥ 100 ಗ್ರಾಮ್ ಸೋಯಾಬೀನ್, 1 ಕಪ್ ಈರುಳ್ಳಿ, ಸ್ಲಿಟ್ ಮಾಡ್ಕೊಂಡಿರೋ 10 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕರ್ಬೇವಿನ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಅರ್ಧ ನಿಂಬೆಹಣ್ಣು. ಒಂದು ಕುಕ್ಕರಲ್ಲಿ ಸೋಯಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು, ಸೋಯಾ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಸೋಯಾ 2 ವಿಸಿಲ್ ಬರಲಿ, ಅಲ್ಲಿ ಗಂಟ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಸಿಟ್ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹುರ್ಕೊಳ್ಳೋಣ. ಉಪ್ಪು ಹಾಕೋತಾ ಇದ್ದೀನಿ ನಾನೀಗ. ಪೆಪ್ಪರ್ ಪೌಡರ್, ಅರಿಶಿನ, ಕರ್ಬೇವಿನ ಸೊಪ್ಪು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದು, ಎಲ್ಲ ಒಂದು ಮಿಕ್ಸ್ ಕೊಡೋಣ ಈಗ. ಈರುಳ್ಳಿ ಸುಮ್ಮನೆ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸೋಯಾ ಬೆಂದಿದೆ. ನೋಡಿ, ಒಂದು ಜಾಲದಲ್ಲಿ ತೊಗೊಂಡಿದ್ದೀನಿ ನಾನು. 1 ಕಪ್ ಅಥವಾ 1 ಗ್ಲಾಸು ಯಾವುದಾದ್ರೆ ಸೋರಿಸ್ಕೊಳ್ಳಿ ನೀರನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ, ಅದೇ ಒಗ್ಗರಣೆಗೆ ನಾನು ಇವಾಗ ಸೋಯಾ ಹಾಕಿದೆ. ನಿಂಬೆಹಣ್ಣು ರಸ ಹಾಕೊಳ್ಳೋಣ. ಅರ್ಧ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಒಳ್ಳೆ ಮಿಕ್ಸ್ ಬಿಟ್ಬಿಟ್ಟು 2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಕ್ಲೋಸ್ ಮಾಡೋಣ. ಈಗ 2 ನಿಮಿಷ ಆಗಿದೆ. ಸೋಯಾ ಕರಿ ಲೀಫ್ ಫ್ರೈ ರೆಡಿಯಾಗಿದೆ. ನಾನ್ ವೆಜ್ ತಿಂದೇ ಇರೋ ಟೈಮಲ್ಲಿ ಇದನ್ನು ತಿಂದರೆ ನಿಮಗೆ ಸೇಮ್ ನಾನ್ ವೆಜ್ ಥರನೇ ಅನಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಎಲ್ಲರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾವುದೇ ಥರ ಚಾರ್ಜಸ್ ಇಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು.